ವಯಸ್ಸಾಗ್ತಾ ಆಗ್ತಾ ನಿಮ್ಮೆಲ್ಲರ ಸ್ಕಿನ್ನು ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಅಂದರೆ ಸ್ಕಿನ್ನು ಸುಕ್ಕುಗಟ್ಟೋದು, ರಿಂಕಲ್ಸ್ ಬರೋದು, ಅಂದರೆ ಸ್ಕಿನ್ನು ಡಲ್ ಆಗೋದು, ಈ ರೀತಿಯಾದಂಥ ಸಮಸ್ಯೆಗಳನ್ನು ನೀವೆಲ್ಲರೂ ಕೂಡ ಎದುರಿಸ್ತಾ ಇರ್ತೀವಿ. ಹಾಗಾದರೆ ಇದಕ್ಕೆ ಕಾರಣ ಏನು, ಇದಕ್ಕೆ ಪರಿಹಾರ ಏನು ಅಂತ ಕೇಳೋದಾದರೆ, ಇದಕ್ಕೆ ಮೊದಲ ಕಾರಣ ನಮ್ಮ ಸ್ಕಿನ್ನಲ್ಲಿ ಕೊಲೆಜಿನ್ ಲೆವೆಲು ಕಡಿಮೆ ಆಗೋದು. ವಯಸ್ಸಾಗ್ತಾ ಆಗ್ತಾ ನಮ್ಮ ಸ್ಕಿನ್ನಲ್ಲಿ ಕೊಲೆಜಿನ್ ಲೆವೆಲ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದರಿಂದ ನಮ್ಮ ಮುಖದಲ್ಲಿ ಡಲ್ಲು, ರಿಂಕಲ್ಸು, ಸುಕ್ಕುಗಟ್ಟೋದು, ಈ ರೀತಿಯಾದಂತಹ ಸಮಸ್ಯೆಗಳು ಕಾಡ್ತಾ ಹೋಗುತ್ತೆ. ಹಾಗೆಯೇ ಇದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂದರೆ, ನಾನು ಈಗ ಹೇಳುವಂತಹ ಈ 2 ಆಹಾರ ಪದಾರ್ಥಗಳನ್ನು ನಿಮ್ಮ ದಿನನಿತ್ಯದ ಹೆಲ್ದಿ ಆಹಾರದ ಜೊತೆ ಸೇರಿಸ್ಕೊಳ್ತಾ ಹೋದರೆ ಖಂಡಿತವಾಗ್ಲೂ ನಿಮ್ಮ ಕೊಲೆಜಿನ್ ಲೆವೆಲನ್ನು ಇಂಪ್ರೂವ್ ಮಾಡ್ಕೊಳ್ಬಹುದು. ಸ್ಕಿನ್ನು ಗ್ಲೋ ಆಗೋದಕ್ಕೆ ಸಹಾಯ ಆಗುತ್ತೆ. ಹಾಗಾದರೆ ಏನಪ್ಪಾ ಅದು ಅಂತ ನೋಡೋದಾದರೆ, ಬೆಟ್ಟದ ನೆಲ್ಲಿಕಾಯಿ. ಈ ಬೆಟ್ಟದ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ರಿಚ್ ಆಗಿರೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಕೊಲೆಜಿನ್ ಲೆವೆಲನ್ನು ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಯಾವುದಪ್ಪ ಅಂತ ಅಂದರೆ ವಾಲ್ನಟ್ಟಲ್ಲಿ ನಿಮ್ಮ ಸ್ಕಿನ್ಗೆ ಬೇಕಾಗಿರುವಂತಹ ಹೈಡ್ರೇಷನ್ ಕೊಡುವಂತಹ ಅಂಶ ಇರುತ್ತೆ. ಅಂದರೆ ಒಮೆಗಾ 3 ಇರೋದ್ರಿಂದ ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಿಡೋದಕ್ಕೆ ವಾಲ್ನಟ್ ಸಹಾಯ ಮಾಡುತ್ತೆ. ಈ 2 ಕ್ರಮಗಳನ್ನು ನೀವು ಅನುಸರಿಸ್ತಾ ಹೋದರೆ, ಸಾಕಷ್ಟು ದಿನ ಅನುಸರಿಸ್ತಾ ಹೋದರೆ ನಿಮ್ಮ ಸ್ಕಿನ್ನಲ್ಲಿ ಡ್ರಾಸ್ಟಿಕ್ ಚೇಂಜಸ್ ಅನ್ನೋದು ಕಾಣಿಸ್ತಾ ಹೋಗುತ್ತೆ. ಅಂದರೆ 1-2 ದಿನ ಮಾಡಿ ಬಿಡೋದಲ್ಲ, ಇದನ್ನು ಅಟ್ಲೀಸ್ಟ್ 3 ಮಂತ್ ಆದರೂ ನೀವು ಮಾಡ್ತಾ ಹೋದಲ್ಲಿ ನಿಮ್ಮ ಸ್ಕಿನ್ನಲ್ಲಿ ಸಾಕಷ್ಟು ಚೇಂಜಸ್ಗಳು, ಸಾಕಷ್ಟು ಬದಲಾವಣೆಗಳು, ನಿಮ್ಮ ಸ್ಕಿನ್ನು ಟೈಟ್ ಆಗೋದಾಗಿರ್ಬೋದು, ಹೈಡ್ರೇಟೆಡ್ ಆಗಿರಬಹುದು, ಸುಕ್ಕುಗಳು ಕ್ಲಿಯರ್ ಆಗೋದಾಗಿರ್ಬೋದು, ಈ ರೀತಿಯಾದಂತಹ ಬೆನಿಫಿಟ್ಸ್ಗಳು ನಿಮಗೆ ಈ 2 ಆಹಾರ ಕ್ರಮಗಳಲ್ಲಿ ಸಿಗ್ತಾ ಹೋಗುತ್ತೆ. ಜೊತೆಗೆ ನಿಮ್ಮ ದಿನನಿತ್ಯದ ಆಹಾರ ಪದಾರ್ಥಗಳು ಕೂಡ ಹೆಲ್ದಿ ಆಗಿರಬೇಕು. ಜಂಕ್ಗಳನ್ನು ಅವಾಯ್ಡ್ ಮಾಡಿ ಹೆಲ್ದಿ ಆಹಾರ ಪದಾರ್ಥಗಳನ್ನು ಸೇವಿಸ್ತಾ ಹೋದರೆ ನಿಮ್ಮ ಸ್ಕಿನ್ ಹೆಲ್ದಿ ಆಗಿರೋದ್ರ ಜೊತೆಗೆ ಫಿಟ್ ಆಗಿ ಗ್ಲೋ ಆಗಿ ಕಾಣಿಸ್ತೀರ. ಇನ್ನು ಸಾಕಷ್ಟು ಟಿಪ್ಸ್ಗಳಿಗಾಗಿ ಡಾಕ್ಟರ್ ಬಾಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.